ಇದು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಈ ಥರ ಬರಬೇಕು, ಚೆನ್ನಾಗಿರುತ್ತೆ ನೋಡಿ. ನಾನು ಬೇಳೆನ ಬೇಯಿಸಿಟ್ಟಿದ್ದೆ ಫಸ್ಟೇ. ಆಮೇಲೆ ಬೆಲ್ಲನ ನಾನು ಕುದಿಸ್ಬಿಟ್ಟು ಸ್ವಲ್ಪ ನೋಡಿ ಕಲ್ಲಿದೆ ಅಂತ ನೋಡಿ ಇದರಲ್ಲಿ ಇದು ತೆಂಗಿನಕಾಯಿ ಹಾಕಿದ್ದೀನಿ ಮತ್ತು ಏಲಕ್ಕಿ ಪುಡಿ ಹಾಕಿದ್ದೀನಿ. ಆಮೇಲೆ ರುಬ್ಕೊಂಡು ಬಂದುಬಿಟ್ಟು ನೋಡಿ ಈ ಥರ ಬರಬೇಕು, ಆವಾಗ ಚೆನ್ನಾಗಿರುತ್ತೆ ನೋಡಿ. ಈ ಥರ ಆವಾಗ ನೀರು ಥರ ಆದರೆ ನಿಮಗೆ ಮಾಡಲಿಕ್ಕೆ ಚೆನ್ನಾಗಿ ಬರೋಲ್ಲ. ಈ ಥರ ತಗೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಜಾಸ್ತಿ ಉಂಡೆ ತೊಗೊಳ್ತೀನಿ, ಸ್ವೀಟ್ ಕಡಿಮೆ ತಿನ್ನೋದ್ರಿಂದ. ನೀವು ಬೇಕಾದ್ರೆ ಚಿಕ್ಕದು ತಗೊಳ್ಳಿ ನೋಡಿ. ಸ್ವಲ್ಪ ಎಣ್ಣೆ ಹುಯ್ಬೇಕು ನೋಡಿ. ಇಷ್ಟೆಲ್ಲ ಮಾಡ್ಕೊಂಡು ಈ ಥರ ಒಂದು ಉಂಡೆ ಇದರಲ್ಲಿ ಇಡ್ತಾಯಿದ್ದೀನಿ. ಈ ಥರ ನೀವು ಸ್ಟೋವ್ಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೀವು ಈ ಥರ ಬೇಕಾದ್ರೆ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಚಪಾತಿ ಮಣೆಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಾಡ್ಕೊಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ ಮನೆಗೆಲ್ಲ, ಅದಕ್ಕೋಸ್ಕರ. ಮನೆಗೆ ಅಂದರೆ ನನ್ನ ಒಬ್ಬಳಿಗೋಸ್ಕರ ಇವಾಗ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಈಗ ನೋಡಿ ಇದ್ರ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಕಲ್ಲೆಲ್ಲ ಹಾಕಿಬಿಟ್ಟು ನೋಡಿ ಸ್ವಲ್ಪ ಎಣ್ಣೆ ಇಟ್ಕೊಳ್ತಾಯಿದ್ದೀನಿ. ನಿಧಾನಕ್ಕೆ ತೆಗೆದುಕೊಳ್ತಾಯಿದ್ದೀನಿ ನೋಡಿ. ಈ ಥರ ಸಿಗಲ್ಲ, ಹೊಡೆದೋಗ್ಬಿಡುತ್ತೆ, ಅದಕ್ಕೋಸ್ಕರ ನಿಧಾನಕ್ಕೆ ಇನ್ನೂ ಸ್ವಲ್ಪ ಟರ್ನ್ ಮಾಡುವಾಗ ನಿಧಾನ ನೋಡಿ. ಹಸಿಟ್ಟು ನಾನು ಕಲಿಸುವಾಗ ಇದರಲ್ಲಿ ನಾನು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟು ಹಾಕಿದ್ದು. 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ ಹಾಕಿ ನಾನು ಮಿಕ್ಸ್ ಮಾಡಿದ್ದು. ಒಂದು ಚಿಟಿಕೆಯಷ್ಟು ಉಪ್ಪು, ಆಮೇಲೆ ಚಿಟಿಕೆಯಷ್ಟು ಅರಿಶಿಣ ಅಷ್ಟೇ. ಚೆನ್ನಾಗಿ ಕಲಿಸ್ಬೇಕು. ಆವಾಗ ಈ ಥರ ನೋಡಿ ಒಂಥರ ಉಟ್ಕೊಂಡು ಬರೋ ಥರ ಚೆನ್ನಾಗಿರುತ್ತೆ. ತಿನ್ನಲಿಕ್ಕೆ ಒಂಥರ ಕ್ರಾಂಚಿ ಥರ ಇರುತ್ತೆ, ಟೇಸ್ಟಾಗಿರುತ್ತೆ ನೋಡಿ. ಇವಾಗ ತಿರುಗಿಸಿದ್ವಿ, 2 ಕಡೆಯೂ ಈ ಥರ ತಿರುಗಿಸ್ಬೇಕು. ಚೆನ್ನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಯಾವ ಥರ ಬಂದಿದೆ ಎಲ್ಲ ಸ್ವಲ್ಪ ಉಟ್ಕೊಂಡು ಸ್ವಲ್ಪ ದಪ್ಪಕ್ಕೆ ಬಂದಿದೆ. ಈ ಥರ ಬಂದಿದೆ. ಚಿರೋಟಿ ರವೆ ಹಾಕುವಾಗ ಈ ಥರ ಟೇಸ್ಟಾಗಿ ಈ ಥರ ಒಂಥರ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ತೆಗೆದು ನಾನು ಬಟ್ಟೆಗೆ ಹಾಕ್ತೇನೆ. ನಾನು ಒಂದೇ ಮಾಡ್ತಾ ಇರೋದು, ಯಾಕಂದ್ರೆ ನಾನು ಒಂದೇ ತಿನ್ನೋದರಿಂದ. ನೀವು ನೋಡಿ ನಾನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಇದು ಬಿಸಿ ಇರೋದು ತುಪ್ಪ ಕರಗುತ್ತೆ ಇದಕ್ಕೆ. ನೋಡಿ ಈ ಥರ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಬರುತ್ತೆ ನೋಡಿ. 2 ಭಾಗ ಬರುತ್ತೆ ಈ ಥರ ನೋಡಿ. ಈ ಥರ ನೋಡಿ ತಿನ್ನುವಾಗ ಟೇಸ್ಟಾಗಿರುತ್ತೆ.